ರಾಜ್ಯದಲ್ಲಿ ಕೊರೋನಾ ಆತಂಕ ಹೆಚ್ಚಾಗಿದೆ. ಕೇರಳದಲ್ಲಿ ರೂಪಾಂತರ ತಳಿ JN1 ಪತ್ತೆಯಾಗಿರೋ ಬೆನ್ನಲ್ಲೇ ರಾಜ್ಯದಲ್ಲಿ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಆಗಿದೆ. ನಗರದ ಪ್ರಮುಖ ಸರ್ಕಾರಿ ಆಸ್ಪತ್ರೆಗಳು ಬೆಡ್, ಆಕ್ಸಿಜನ್, ಮೆಡಿಸಿನ್ ಸೇರಿ ಎಲ್ಲಾ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಕೋವಿಡ್ ವಾರ್ಡ್ಗಳನ್ನ ಸ್ವಚ್ಛಗೊಳಿಸಿ ಚಿಕಿತ್ಸೆಗೆ ತಯಾರಿಯನ್ನ ಕೂಡ ಹಾಸ್ಪಿಟಲ್ ಅವರು ಮಾಡಿಕೊಳ್ತಾ ಇರುವಂತದ್ದು. ಇನ್ನು ಸ್ಕ್ರೀನಿಂಗ್, ಅಬ್ಸರ್ವೇಷನ್ ಇದೆಲ್ಲ ಮಾಡೋದಕ್ಕೂ ಪ್ರತ್ಯೇಕ ಕೊಠಡಿಗಳ ವ್ಯವಸ್ಥೆಯನ್ನ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಈ ಬಾರಿ ಕೊರೋನಾದಿಂದ ಯಾವುದೇ ರೀತಿಯ ಅನಾಹುತ ಆಗಬಾರದು ಅಂತ ಈ ರೀತಿಯಾಗಿ ಆಸ್ಪತ್ರೆಗಳು ಫುಲ್ ಅಲರ್ಟ್ ಆಗಿವೆ. ಇನ್ನು ವೈದ್ಯರಿಗೂ ತರಬೇತಿಯನ್ನ ನೀಡಿದ್ದು ಆಸ್ಪತ್ರೆಗಳಲ್ಲಿ ಮಾಕ್ ಡ್ರಿಲ್ ಮಾಡಲಾಗ್ತಿದೆ. ಹಾಗಾದ್ರೆ ನಗರದ ಯಾವ್ಯಾವ ಆಸ್ಪತ್ರೆಗಳಲ್ಲಿ ಹೇಗಿದೆ ಸಿದ್ಧತೆ ಅನ್ನೋ ಕುರಿತು ನಮ್ಮ ಪ್ರತಿನಿಧಿ ರಿಯಾಲಿಟಿ ಚೆಕ್ ಮೂಲಕ ತೋರಿಸಿದ್ದಾರೆ, ನೀವೇ ನೋಡಿ. ರಾಜ್ಯದಲ್ಲಿ ಮತ್ತೆ ಕೋವಿಡ್ನ ಭೀತಿ ಎದುರಾಗಿದೆ. ನೆರೆ ರಾಜ್ಯ ಕೇರಳದಲ್ಲಿ ಕೋವಿಡ್ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದ್ದು ಆಸ್ಪತ್ರೆಗಳಲ್ಲಿ ಮಾಕ್ ಡ್ರಿಲ್ ಮಾಡಲು ಆರೋಗ್ಯ ಸಚಿವರು ಸೂಚನೆ ಕೊಟ್ಟಿದ್ದಾರೆ. ಆರೋಗ್ಯ ಸಚಿವರ ಸೂಚನೆ ಮೇರೆಗೆ ಈಗ ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ನಿರ್ದೇಶಕ ನಾಗರಾಜ್ ಸರ್ ಅವರು ಮಾಕ್ ಡ್ರಿಲ್ ಅನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಕೋವಿಡ್ಗೆ ಮೀಸಲಿರುವಂಥ ಬೆಡ್ಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ತಾವು ಗಮನಿಸಬಹುದಾಗಿದೆ, ಇದು ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂತಹ ಬೆಡ್ಗಳು. ಸುಮಾರು 171 ಬೆಡ್ಗಳನ್ನು ಕೋವಿಡ್ಗೆ ಅಂತೇಳಿ ಮೀಸಲಿಡಲಾಗಿದೆ. ಅದರಲ್ಲಿ 20 ICU ಬೆಡ್ಗಳು, 26 HDU ಬೆಡ್ಗಳು, ಜೊತೆಗೆ ಆಕ್ಸಿಜನ್ ಬೆಡ್ಗಳನ್ನು ಕೂಡ ಇದ್ದಾವೆ. ಟ್ರಯಾಲ್ ಸೆಂಟರ್ ಕೂಡ ಇರುವಂಥದ್ದು. ಈಗಾಗಲೇ ನಾಗರಾಜ್ ಸರ್ ಇವರು ರಾಜೀವ್ ಗಾಂಧಿ ಆಸ್ಪತ್ರೆ ನಿರ್ದೇಶಕರು ಎಲ್ಲವನ್ನು ಕೂಡ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಬೆಡ್ಗಳನ್ನು ಕೂಡ ನೋಡ್ತಾ ಇರುವಂಥದ್ದು. ಅಂದರೆ ಮಾಕ್ ಡ್ರಿಲ್ ಅಂದರೆ ಬೆಡ್ಗಳು ಮೀಸಲಿಡುವಂಥದ್ದು, ಬೆಡ್ಗಳ ವ್ಯವಸ್ಥೆ ಆಗಿದೆಯಾ, ಆಕ್ಸಿಜನ್ ವ್ಯವಸ್ಥೆ ಆಗಿದೆಯಾ, ಜೊತೆಗೆ ವೆಂಟಿಲೇಟರ್ ಕರೆಕ್ಟ್ ಆಗಿದೆಯಾ, ಮತ್ತು ಆಕ್ಸಿಜನ್ ಬೆಡ್ಗಳಿಗೆ ಬೇಕಾದಂಥ ಪೂರೈಕೆ ಸಲಕರಣೆಗಳೆಲ್ಲವೂ ಕೂಡ ಇದೆಯಾ, ICU ಬೆಡ್ಡು ಸಿದ್ಧತೆ ಆಗಿದೆ ಅಂತೇಳಿ ಚೆಕ್ ಮಾಡ್ತಾ ಇದ್ದಾರೆ. ಆಕ್ಸಿಜನ್ನು, ವೆಂಟಿಲೇಟ್ರು, PPE ಕಿಟ್ ಅಂತೇಳಿ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಕೂಡ ಈಗ ಮಾಡಿಕೊಂಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಲೋಕೇಶ್ ಕೋಡಗದಲ್ಲ, ಪಬ್ಲಿಕ್ TV ಬೆಂಗಳೂರು. ರಾಜ್ಯದಲ್ಲಿ ಮತ್ತೆ ಕೋವಿಡ್ನ ಆತಂಕ ಶುರುವಾಗಿದೆ. ಹೀಗಾಗಿ ರಾಜ್ಯ ಸರ್ಕಾರ ಜೊತೆಗೆ ಆರೋಗ್ಯ ಇಲಾಖೆಯು ಕೂಡ ಫುಲ್ ಹೈ ಅಲರ್ಟ್ ಆಗಿದೆ. ಸದ್ಯ ನಾನು ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಯಲ್ಲಿದ್ದೇನೆ. ಇಲ್ಲಿನ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೇನೆ. ಸೊ ಆಸ್ಪತ್ರೆಯಲ್ಲಿ ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಹೆಚ್ಚುವರಿ ಬೆಡ್ಗಳ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಯಲ್ಲಿ 90 ಬೆಡ್ಗಳ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಅದೆಲ್ಲವೂ ಕೂಡ ಕ್ರಿಟಿಕಲ್ ಕೇರ್ಗೆ ಮೀಸಲಿಡಲಾಗಿದೆ. 20 ICU ಬೆಡ್ಗಳು ಜೊತೆಗೆ 10 NICU ಬೆಡ್ಗಳ ವಿಂಗಡಣೆಯನ್ನು ಕೂಡ ಮಾಡಲಾಗಿದೆ. 60 ಬೆಡ್ಗಳು HDU ಬೆಡ್ಗಳ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ರಿ, ಅಂದರೆ ಈವರೆಗೆ ಯಾವುದೇ ಪಾಸಿಟಿವ್ ಕೇಸ್ಗಳು ಮಕ್ಕಳಲ್ಲಿ ಕಂಡು ಬಂದಿಲ್ಲ. ಒಂದೊಮ್ಮೆ ಏನಾದರೂ ಮಕ್ಕಳಲ್ಲಿ ಪಾಸಿಟಿವ್ ಕೇಸ್ಗಳು ಕಂಡು ಬಂದರೆ ಬೆಡ್ಗಳ ನೀಡಿರುತ್ತೆ. ಸೊ ಆ ಬೆಡ್ಗಳಿಗೆ ಶಿಫ್ಟ್ ಮಾಡುವಂಥದ್ದು ಜೊತೆಗೆ ಆರೋಗ್ಯವನ್ನು ಪರೀಕ್ಷೆ ಮಾಡುವಂಥದ್ದು ಕೂಡ ಆಗುತ್ತೆ. ಸೊ ಈಗ ಏನು ಗಮನಿಸ್ತಾ ಇದ್ದರೆ ಇದು NIC ಬೆಡ್ಗಳ ವ್ಯವಸ್ಥೆಗಳು. ಸೊ ಆಕ್ಸಿಜನ್ ಆಗಲಿ ಅಥವಾ ಟೆಲಿಮೆಡಿಸಿನ್ಗಳ ಸೇವೆ ಜೊತೆಗೆ ಮೆಡಿಸಿನ್ಗಳ ಲಭ್ಯತೆ, ಬೆಡ್ಗಳು, ಸೊ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗುತ್ತೆ. ಸದ್ಯಕ್ಕೆ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಕ್ಯಾಮರಾ ಪರ್ಸನ್ ಯಶವಂತ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ TV ಬೆಂಗಳೂರು. ರಾಜ್ಯದಲ್ಲಿ ಮತ್ತೆ ಕೋವಿಡ್ನ ಆತಂಕ ಹೆಚ್ಚಾಗ್ತಾ ಇದ್ದ ಹಾಗೆ ರಾಜ್ಯ ಸರ್ಕಾರವು ಕೂಡ ಫುಲ್ ಅಲರ್ಟ್ ಆಗಿದೆ. ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಯಲ್ಲಿಯೂ ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸದ್ಯ ಆಸ್ಪತ್ರೆಯ ಹೊರಭಾಗದಲ್ಲಿ ಆಮ್ಲಜನಕ ಉತ್ಪಾದನಾ ಘಟಕದ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೇನೆ. ಸೊ ಇಲ್ಲಿ ಆಕ್ಸಿಜನ್ನನ್ನು ಏನಾದರೂ ಶಾರ್ಟೇಜ್ ಆದರೆ ಇಲ್ಲೇ ಉತ್ಪಾದನೆಯನ್ನು ಮಾಡಿ ಇತರೆ ಸರ್ಕಾರಿ ಆಸ್ಪತ್ರೆಗಳಿಗೂ ಕೂಡ ಕಳಿಸುವಂತಹ ವ್ಯವಸ್ಥೆಗಳಾಗುತ್ತೆ. COVID-19 ರಿಲೀಫ್ ಸಪೋರ್ಟ್ ಆ ಭಾಗದಿಂದಲೂ ಕೂಡ, ಅಂದರೆ ಆ ಒಂದು ಸಂದರ್ಭದಲ್ಲಿ ಈ ಹಿಂದೇನು ಕೋವಿಡ್ ದೊಡ್ಡ ಮಟ್ಟದಲ್ಲಿ ಸ್ಪ್ರೆಡ್ ಆಗಿತ್ತು, ಆ ಸಂದರ್ಭದಲ್ಲಿ ಇದನ್ನು ಆಕ್ಸಿಜನ್ ಜನರೇಟರ್ ಯೂನಿಟನ್ನು ಇಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಆದರೆ ಕೋವಿಡ್ ಕಡಿಮೆ ಆಗ್ತಾ ಇದ್ದ ಹಾಗೆ ಇದರ ಅನಿವಾರ್ಯತೆ ಅಷ್ಟೊಂದು ಇರಲಿಲ್ಲ. ಸೊ ಈಗ ಮತ್ತೆ ಏನಾದರೂ ರಾಜ್ಯದಲ್ಲಿ ಅಥವಾ ಬೆಂಗಳೂರಲ್ಲಿ ಆಕ್ಸಿಜನ್ನ ಕೊರತೆ ಏನಾದರೂ ಉಂಟಾಯಿತು ಅಂತ ಹೇಳಿದರೆ ಇಲ್ಲಿಂದ ಆಮ್ಲಜನಕ ಉತ್ಪಾದನಾ ಘಟಕದಿಂದ ಏನು ಬೇರೆ ಕಡೆಗೆ ಕಳಿಸುವಂಥದ್ದಾಗಲಿ ಅಥವಾ ಇದೇ ಹಾಸ್ಪಿಟಲ್ಗೆ ಆಕ್ಸಿಜನ್ನ ಏನು ಲಭ್ಯತೆ ಬೇಕಿತ್ತು ಅಥವಾ ಅನಿವಾರ್ಯತೆ ಇತ್ತು ಅಂತ ಹೇಳಿದರೆ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಗೂ ಕೂಡ ಬಳಕೆ ಮಾಡಿಕೊಳ್ಳೋದಕ್ಕೆ ಇದೀಗ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಕೋವಿಡ್ನ ಸಮಸ್ಯೆಯನ್ನು ಅಥವಾ ಪಾಸಿಟಿವಿಟಿ ಬಂತು ಅಂತ ಹೇಳಿದರೆ ಅದನ್ನು ಎದುರಿಸೋದಕ್ಕೆ ಸಕಲ ರೀತಿಯಿಂದ ಇದೀಗ ಆಸ್ಪತ್ರೆ ಆಡಳಿತ ಮಂಡಳಿ ಸಜ್ಜಾಗಿದೆ. ಕ್ಯಾಮರಾ ಪರ್ಸನ್ ಯಶವಂತ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ TV ಬೆಂಗಳೂರು. ಬೌರಿಂಗ್ ಆಸ್ಪತ್ರೆಯಲ್ಲಿದ್ದೇನೆ. ಇಲ್ಲಿಯೂ ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು ಆರಂಭ ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ 25 ಬೆಡ್ಗಳ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಪ್ರತಿಯೊಂದು ಬೆಡ್ಗಳಿಗೂ ಕೂಡ ಆಕ್ಸಿಜನ್ ಜೊತೆಗೆ ಇತರೆ ಬೆಡ್ಗಳಿಗೆ ಅಂದರೆ ಜನರಲ್ ಬೆಡ್ಗಳ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಮುಖವಾಗಿ ಪ್ರಾಥಮಿಕ ಹಂತವಾಗಿ 25 ಬೆಡ್ಗಳನ್ನು ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಸೊ ಈವರೆಗೂ ಯಾವುದೇ
ಕೋವಿಡ್ ಪಾಸಿಟಿವ್ ಪ್ರಕರಣಗಳು ಪತ್ತೆ ಆಗಿಲ್ಲ ಅಥವಾ ಕಂಡು ಬಂದಿಲ್ಲ. ಒಂದೊಮ್ಮೆ ಏನಾದರೂ ಆ ಕೇಸಸ್ ಏನಾದರೂ ಜಾಸ್ತಿ ಬಂತು ಅಂತ ಹೇಳಿದರೆ ಮತ್ತೆ ಪ್ರತ್ಯೇಕವಾಗಿ ಬೆಡ್ಗಳ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಸದ್ಯಕ್ಕೆ ಈ ಒಂದು ಬೆಡ್ಗಳಿಗೆ ಒಂದಿಷ್ಟು ಒದಗಿಗೆಗಳನ್ನು ಮಾಡುವಂಥದ್ದು ಅಥವಾ ಅದನ್ನು ಕ್ಲೀನಿಂಗ್ ಮಾಡುವಂಥದ್ದು, ಸೊ ಆ ರೀತಿಯ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ಎಲ್ಲ ಸ್ವಚ್ಛತಾ ಕಾರ್ಯ ಕೂಡ ಒಂದು ಹಂತದಲ್ಲಿ ಮುಗಿದಿದೆ. ಸೊ ಆ ಒಂದು ಬೆಡ್ಗಳಿಗೆ ಹಾಸಿಗೆಯನ್ನು ಹಾಕುವಂಥದ್ದು, ಜೊತೆಗೆ ಆಕ್ಸಿಜನ್ ಫ್ಲೋ ಮೀಟರ್ಗಳು ಅದನ್ನು ಆಕ್ಟಿವೇಟ್ ಮಾಡೋದಕ್ಕೆ ಅಥವಾ ವಿದ್ಯುತ್ ಸಂಪರ್ಕವನ್ನು ಆಕ್ಟಿವೇಟ್ ಮಾಡಲಿಕ್ಕೆ ಅದೆಲ್ಲದರ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಎಲ್ಲದರಲ್ಲಿಯೂ ಕೂಡ ಬೋರಿಂಗ್ ಹಾಸ್ಪಿಟಲ್ ಸರ್ವಸನ್ನದ್ಧವಾಗಿದೆ. ಇನ್ನೇನು ಚಿಕಿತ್ಸೆನ ಕೊಡೋದಕ್ಕೆ ಫುಲ್ ಆಕ್ಟಿವ್ ಅಲ್ಲಿ ವೈದ್ಯರು ಕೂಡ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.